ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರಿಗೆ ಏಪ್ರಿಲ್ 2026 ಹೇಗಿರುತ್ತೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಸೌರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಸೌರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋದ ತಿಂಗಳು ಮಾಡಿದ್ದು ಚಾಂದ್ರಮಾನ ಯುಗಾದಿ ಹಬ್ಬ. ಕೆಲವರು 14 ಏಪ್ರಿಲ್ 2026 ಮಂಗಳವಾರ ನಾನು ಯಾವತ್ತು ಸೌರಮಾನ ಯುಗಾದಿ ಹಬ್ಬ ಆಚರಣೆ ಮಾಡಬೇಕು ಅಂತ ಕೆಲವರು ಸೌರಮಾನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅಂಥವ್ರಿಗೆ ಡೇಟು 14 ಏಪ್ರಿಲ್ 2026. ಆಮೇಲೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ಅಂದ್ರೆ ಕ್ಷಯ ಆಗದೆ ಇರುವಂಥದ್ದು, ಒಳ್ಳೆಯದಾಗುವಂಥದ್ದು, ಶುಭ ಆಗುವಂತಹ ಒಳ್ಳೆಯ ಮುಹೂರ್ತ. ಇಂತಹ ಅಕ್ಷಯ ತೃತೀಯ ದಿನ ಚಿನ್ನ ತಗೋಬೋದಾ ಗುರುಜಿ? ಎಲ್ಲರೂ ತಗೊಂತಾರೆ, ನೀವು ತಗೊಳ್ಳಿ, ತಗೊಂಡಷ್ಟು ಒಳ್ಳೆಯದು. ಬೆಳ್ಳಿ ತಗೊಳ್ಬೇಕಾ? ತಗೊಳ್ಳಿ. ಆಭರಣಗಳು ಚಿನ್ನ ತಗೋಬೇಕು, ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಾಡಿ, ಒಳ್ಳೆಯದು, ನೋಡ್ಕೊಂಡು ಮಾಡಿ. ಆಮೇಲೆ ಇವತ್ತಿನ ದಿನ ಗಂಗಾ ಸ್ನಾನ ಮಾಡಿ ಹೋಮ, ದಾನ, ಜಪ, ತಪಗಳು ಇವೆಲ್ಲ ನೀವು ಮಾಡಿದಷ್ಟು, ತರ್ಪಣಗಳು, ದಾನಗಳು ಇವೆಲ್ಲ ನೀವು ಮಾಡಿದಷ್ಟು ಅತಿ ಹೆಚ್ಚು ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಶುಭ ದಿನ. ಆದ್ರಿಂದ ಅಕ್ಷಯ ತೃತೀಯ ಬಗ್ಗೆ ತಿಳಿಸ್ತೆ. ಇನ್ನು 21/4/2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಪ್ರಿಯ ವೀಕ್ಷಕರೇ, ಹಾಗಾದರೆ ಕನ್ಯಾ ರಾಶಿ ಏಪ್ರಿಲ್ 2026 ಹೇಗಿದೆ ಫಲಾನುಫಲ ಅಂತ ನೋಡ್ತಾ ಹೋದಾಗ ಗ್ರಹಗಳ ಸಂಚಾರವನ್ನ ಫಸ್ಟ್ ನೋಡೋಣ. ನಿಮಗೆ ಕನ್ಯಾ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಮಂಗಳ ಗ್ರಹ 2 ಏಪ್ರಿಲ್ 2026 ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಭಾವಕ್ಕೆ ಅಂದ್ರೆ ಮೀನ ರಾಶಿಗೆ ಕುಜನ ಸಂಚಾರ ಆಗುತ್ತೆ 2ನೇ ತಾರೀಕು. 10 ಏಪ್ರಿಲ್ 2026 ಬುಧ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ಅದು ಕುಂಭ ರಾಶಿಯಿಂದ ಮೀನ ರಾಶಿಗೆ. 14/4/2026 ಸೂರ್ಯ ಉಚ್ಚನಾಗ್ತಾನೆ, ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಮೇಷ ರಾಶಿಯಿಂದ ತನ್ನ ಸ್ವಂತ ಕ್ಷೇತ್ರ ವೃಷಭ ರಾಶಿಗೆ ಸಂಚಾರ ಆಗ್ತಾನೆ. ಇದರಿಂದ ಕನ್ಯಾ ರಾಶಿ ಜಾತಕರಿಗೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಅಷ್ಟಮದಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ, ಗೋಚಾರದಲ್ಲಿ 9ನೇ ಮನೆಯಲ್ಲಿದ್ದಾಗಲೂ ಶುಭ ಫಲ ಕೊಡ್ತಾನೆ. ಶುಕ್ರ ನಿಮಗೆ ಧನಾಧಿಪತಿ, ಶುಕ್ರ ನಿಮಗೆ ಭಾಗ್ಯಾಧಿಪತಿ. ಭಾಗ್ಯಾಧಿಪತಿಯಾಗಿ ಭಾಗ್ಯ ಸ್ಥಾನದಲ್ಲಿ ಹೋಗೋದ್ರಿಂದ ಶುಕ್ರ ಈ ತಿಂಗಳು ನಿಮಗೆ ಕೈ ಹಿಡಿತಾನೆ. ಗುರುಜಿ ನಮಗೆ ಗುರುಬಲ ಇಲ್ಲ, ಏನ್ ಮಾಡೋದು ಅಂದಾಗ, ಗುರುಬಲ ಇಲ್ಲದಿದ್ದರೂ ಕೂಡ ತಿಂಗಳ ಭವಿಷ್ಯದಲ್ಲಿ ಸ್ವಲ್ಪ ಕಾಲ ಫಲ, ಒಂದೊಂದು ತಿಂಗಳು ಫಲವನ್ನ ಕೊಡುವಂತಹ ಗ್ರಹ ಶುಕ್ರ, ಕುಜ ಇವರೆಲ್ಲ ಒಂದೊಂದು ತಿಂಗಳು 40 ದಿವಸ ಫಲ ಕೊಡ್ತಾರೆ. ಇಂತಹ ಶುಕ್ರ ಗುರುವಿನಂತೆಯೇ ಅತ್ಯಂತ ಶುಭ ಗ್ರಹನಾದ ಶುಕ್ರ ನಿಮಗೆ ಶುಭ ಫಲವನ್ನ ಈ ತಿಂಗಳು ಕೊಡ್ತಾನೆ. ಆಮೇಲೆ ಕನ್ಯಾ ರಾಶಿಯವರಿಗೆ ಸೂರ್ಯ ಶುಭ ಫಲ ಕೊಡಲ್ಲ, ಬುಧ ಶುಭ ಫಲ ಕೊಡಲ್ಲ, ಮಂಗಳ ಗ್ರಹನೂ ಕೂಡ ಶುಭ ಫಲ ಕೊಡಲ್ಲ. ಈ ತಿಂಗಳಲ್ಲಿ ನಿಮಗೆ ಕೈ ಹಿಡಿಯುವಂತಹ ಗ್ರಹ ಅಂದ್ರೆ ಶುಕ್ರ. ಶುಕ್ರ ದ್ವಿತೀಯಾಧಿಪತಿ, ಧನಾಧಿಪತಿ. ನಿಮಗೆ ಕನ್ಯಾ ರಾಶಿಯವರಿಗೆ ಶುಕ್ರ ಈ ತಿಂಗಳಲ್ಲಿ 8ನೇ ಮನೆಯಲ್ಲಿದ್ದಾಗ ಗುಪ್ತಧನ ಬರುವಂತಹ ಸಾಧ್ಯತೆಗಳು. ಭಾಗ್ಯ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ಟೀಚರ್ಸ್ಗೆ, ಗುರುಗಳಿಗೆ ಹಣ ಬರುವಂತಹ ಸಮಯ. ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಿಗೂ ಕೂಡ ಶುಕ್ರ ಫಲವನ್ನ ಕೊಡ್ತಾನೆ. ಈ ಕಾಲದಲ್ಲಿ ಎಲ್ಲರಿಗೂ ಕೂಡ ದುಡ್ಡು ಬೇಕು. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಜೀವನ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ಶುಕ್ರನೇ ಧನಕ್ಕೆ ಗುರುನು ಕಾರಕ, ಶುಕ್ರನು ಕೂಡ ಕಾರಕನಾಗ್ತಾನೆ. ಶುಕ್ರ ಅಷ್ಟಮದಲ್ಲಿದ್ದಾಗ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ಹಣ ಪ್ರಾಪ್ತಿ,
ಮತ್ತೆ ನೀವು ವಿವಾಹ ಆಗಿದ್ದರೆ, ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯಿಂದ ಧನ ಸಂಗ್ರಹಿಸ್ತೀರಿ ಅಥವಾ ಅವರ ಕುಟುಂಬದಿಂದ ಧನ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಕುಟುಂಬ ಅಥವಾ ಪತಿಯಿಂದ ಧನ ಸಂಗ್ರಹಿಸ್ತೀರಿ. ಪಾಲುದಾರಿಕೆ ವ್ಯವಹಾರದಿಂದ ಧನ ಸಂಪಾದನೆ, ಹಣಕಾಸಿನ ಸಮಸ್ಯೆಯ ಮುಖಾಂತರ ಧನ ಪ್ರಾಪ್ತಿ, ಭೂಮಿ ಸ್ವತ್ತು ಬೆಳೆಯುತ್ತದೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಶುಕ್ರ ಅಷ್ಟಮದಲ್ಲಿದ್ದಾಗ 19ನೇ ತಾರೀಕುವರೆಗೂ ಇವೆಲ್ಲ ಫಲ ಕೊಡ್ತಾ ಹೋಗ್ತಾನೆ ಶುಕ್ರ. 19ನೇ ತಾರೀಕು ನಂತರ ಶುಕ್ರ ಭಾಗ್ಯ ಭಾವಕ್ಕೆ ಬಂದ್ಬಿಡ್ತಾನೆ. ಆಗ ದೈವಾರಾಧನೆ, ದೇವರನ್ನ ಎಷ್ಟು ನೀವು ನೆನಪು ಮಾಡ್ತೀರಿ, ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತೀರಿ, ಅಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಧಾರ್ಮಿಕ ಕಾರ್ಯಗಳು, ದೇವರ ಮೇಲೆ ನೀವು ಎಷ್ಟು ನಂಬ್ತೀರ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಅಖಂಡ ದೈವ ಭಕ್ತಿ, ದೇವರ ಮೇಲೆ ವಿಶ್ವಾಸ, ಆರೋಗ್ಯ, ಉತ್ತಮವಾದ ಆರೋಗ್ಯವನ್ನು ಶುಕ್ರ ಕೊಡ್ತಾನೆ, ಉತ್ತಮವಾದ ಜ್ಞಾನವನ್ನು ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ. ಶುಕ್ರನೂ ಕೂಡ ವಿದ್ಯೆಯನ್ನ ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಇದೆಲ್ಲ ಫಲ ಕೇಳ್ತಾ ಇದೀವಿ ಗುರುಜಿ, ನಮ್ಗೇನು ಒಳ್ಳೇದಾಗ್ತಿಲ್ಲ ಅನ್ನೋರು, ಶುಕ್ರ ಕೊಡ್ಲೇಬೇಕು ಫಲ. ಗೋಚಾರದಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಶುಕ್ರ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾನೆ, ಸರ್ವಾಷ್ಟಕ ವರ್ಗದಲ್ಲಿ ಹೆಚ್ಚು ಬಿಂದುಗಳನ್ನ ಕೊಟ್ಟಿದ್ದಾನ, ಯಾವ ದಶಾಭುಕ್ತಿ ನಡೀತಾ ಇದೆ, ಆ ದಶಾಭುಕ್ತಿಗೆ ಶುಕ್ರ ಮಿತ್ರನ ಅಥವಾ ಶತ್ರುನ, ಇವೆಲ್ಲ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆ ಫಲ ಶುಕ್ರನಿಂದ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ನಿಮಗೆ ಕೆಟ್ಟದ್ದು ಏನಾಗುತ್ತೆ, ಅದಕ್ಕೆ ನಾನು ಹೇಗೆ ತಡೆ ಮಾಡಬೇಕು, ಏನು ಉಪಾಯವನ್ನ ಮಾಡ್ಕೋಬೇಕು ತಿಳ್ಕೋಬೇಕು ಅನ್ನೋರು, ಈಗ ನಾನು ಕುಜನಿಂದ ಯಾವ ತರ ತೊಂದರೆ ಆಗುತ್ತೆ, ನಿಮ್ಮ ಜನ್ಮ ರಾಶಿಯಾಧಿಪತಿಯಾದ ಬುಧನಿಂದ ಯಾವ ರೀತಿ ತೊಂದರೆ ಆಗುತ್ತೆ, ಸೂರ್ಯನಿಂದ ಯಾವ ರೀತಿ, ಸೂರ್ಯ ನಿಮಗೆ ಕನ್ಯಾ ರಾಶಿಯವರಿಗೆ ವ್ಯಯಾಧಿಪತಿ, ಸೂರ್ಯನಿಂದ ಯಾವ ತರ ತೊಂದರೆಗಳಾಗುತ್ತೆ ಅನ್ನುವಂತಹ ವಿಚಾರವನ್ನ ಈ ತಿಂಗಳು ತಿಳಿಸ್ತಾ ಹೋಗ್ತೀನಿ. ಈಗ ಕನ್ಯಾ ರಾಶಿಯವರಿಗೆ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ 14ನೇ ತಾರೀಕು. ಅಲ್ಲಿವರೆಗೂ ಸಪ್ತಮ ಭಾವದಲ್ಲಿರ್ತಾನೆ. ಪ್ರಯಾಣಗಳಲ್ಲಿ ನಿಮಗೆ ತೊಂದರೆ, ಪ್ರಯಾಣಗಳನ್ನ ಲಾಂಗ್ ಟೂರ್ ಮಾಡಲೇ ಕೂಡದು, ಅನಾವಶ್ಯಕ ಖರ್ಚು, ಹಠಮಾರಿತನ, ತಲೆನೇ ನಿಲ್ಲಲ್ಲ, ಕೋಪ ಜಾಸ್ತಿ, ಯಾರ ಮಾತು ಕೇಳದೆ ಇರುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಛಲ ನಿಮ್ದೇ ಸಾಧಿಸ್ತೀರಿ, ನಿಮ್ಮ ಅದೃಷ್ಟ ಅನ್ನೋದು ಕೆಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ನವಗ್ರಹಗಳಲ್ಲೇ ರಾಜಗ್ರಹನಾದಂತ ಸೂರ್ಯ ಕೆಟ್ಟೋಗ್ಬಿಟ್ಟಾಗ, ಸೂರ್ಯನ ಸ್ಥಿತಿ ನಿಮ್ ಜಾತಕದಲ್ಲಿ ಚೆನ್ನಾಗಿಲ್ದೇ ಇದ್ದಾಗ ಇನ್ನೂ ಕೆಟ್ಟ ಫಲ ಪ್ರಾಪ್ತಿಯಾಗುತ್ತೆ. ಎಚ್ಚರ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಕುಜ ಯಾವ ತರ ಫಲ ಕೊಡ್ತಾನೆ, ಕುಜ ಸಪ್ತಮಕ್ಕೆ ಬಂದ್ಬಿಡ್ತಾನೆ 2ನೇ ತಾರೀಕಿಗೆ. ಕುಜ ನಿಮ್ಮ ಜನ್ಮ ರಾಶಿಯಲ್ಲಿ, ಶನಿ ಬೇರೆ ಸಪ್ತಮದಲ್ಲಿ, ಶನಿ ವೀಕ್ಷಣೆ, ಅದರೊಳಗೆ ಕುಜ ಬೇರೆ ಸಪ್ತಮ ಭಾವಕ್ಕೆ ಬಂದಾಗ ಇನ್ನ ಅನೇಕ ತೊಂದರೆಗಳನ್ನ ಅನುಭವಿಸ್ತೀರಿ. ಯಾವ ತರ? ಶತ್ರುಗಳಿಂದ ತೊಂದರೆ. ನೀವು ವಿವಾಹ ಆಗಿದ್ದರೆ, ಪುರುಷ ಜಾತಕರಾಗಿದ್ದರೆ ಪತ್ನಿಗೆ ಅನಾರೋಗ್ಯ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟು ಮಾಡ್ಬಿಡ್ತಾನೆ. ಒಡ ಹುಟ್ಟಿದವರ ಜೊತೆಗೆ ನೋವು ಉಂಟಾಗುತ್ತೆ. ಬೆಂಕಿ, ಆಯುಧಗಳಿಂದ ಆಘಾತ, ಬೆಂಕಿಯಿಂದ ತೊಂದರೆ ಆಗ್ಬೋದು. ಕಾನೂನು ಪರಿಹಾರಗಳು ಮಾಡ್ಕೊಳ್ಳೋಕ್ಕೂ ಕಷ್ಟ. ಕೆಲವರು ಮದ್ಯಪಾನಕ್ಕೆ ಬಲಿಯಾಗುವಂತಹ ಸಾಧ್ಯತೆ. ಎಚ್ಚರ. ನೋಡಿ, ಕುಜ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಬುಧನೂ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಬುಧನು ನಿಮಗೆ ಜನ್ಮ ರಾಶಿಯಾಧಿಪತಿ ಗುರುವಿನ ಮನೆಗೆ ಹೋಗಿ ನೀಚನಾಗ್ಬಿಡ್ತಾನೆ. ಬುಧ ಬಲವನ್ನ ಕಳ್ಕೊಂಡ್ಬಿಡ್ತಾನೆ. ಆಗ ಸಂಬಂಧಿಕರಿಂದನೂ ನಿಮಗೆ ತೊಂದರೆಗಳಾಗುವಂಥದ್ದು, ಸ್ನೇಹಿತರಿಂದನೂ ತೊಂದರೆಗಳಾಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ತೊಂದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿ ಕಂಡು ಬರ್ತಿದೆ. ಕೆಲವು ಸಮಯದಲ್ಲಿ ಗೌರವಗಳು ನಷ್ಟ ಆಗುವ ಪರಿಸ್ಥಿತಿ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನ್ ಮಾಡಬೇಕು ಪರಿಹಾರ ಅಂದಾಗ, ಭಗವಂತ ಕಣ್ಣು ಕಾಣಲ್ಲ, ನಾವು ಉಸಿರಾಡ್ತಾ ಇದೀವಿ, ಕಾಣಿಸುತ್ತಾ? ಅದ್ರ ಪಾಡ್ಗೆ ಅದು ನಡೀತಾ ಇದೆ ಸೈಕಲ್. ಪ್ರಾಣ ತಗೊಂತಾ ಇದೀವಿ, ಪ್ರಾಣ ಬಿಡ್ತಾ ಇದೀವಿ. ನೋಡಿ, ಹಾಗೆ ಭಗವಂತ ಕಣ್ಣು ಕಾಣಲ್ಲ. ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಕನ್ಯಾ ರಾಶಿ ಜಾತಕರು ಮಾಡಿಸೋದನ್ನ ಮರಿಬಾರದು.
ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಅರ್ಚನೆ ಅಥವಾ ಅಭಿಷೇಕ ಮಾಡಿ ವಾರ ಆಗಾಗ ಈ ತಿಂಗಳಲ್ಲಿ ಮಾಡ್ತಾ ಹೋಗಿ. ಇವೆಲ್ಲ ನೀವು ಪರಿಹಾರಗಳನ್ನ ಮಾಡ್ತಾ ಹೋಗ್ಬೇಕು. ಯಾರು ನಿಮ್ಮ ಬಂಧುಗಳು ನೋಡಿ, ಮಾರ್ವಾಡಿಗಳು ಅಲ್ಲಿಂದ ಬರ್ತಾರೆ, ತಮ್ಮ ಬಂಧುಗಳ ಸಹಾಯ ಮಾಡಿ ತಾವು ಉದ್ಧಾರ ಆಗ್ತಾರೆ, ಅವ್ರನ್ನೂ ಉದ್ಧಾರ ಮಾಡ್ತಾರೆ. ನಿಮ್ಮ ಬಂಧುಗಳಲ್ಲಿ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡಿ ಅವ್ರ ಮೇಲ್ ಬರಕ್ಕೆ, ನಿಮ್ಮ ಸಮಾನ ಆಗಕ್ಕೆ. ನೀವು ನಿಮ್ಮ ಸಮಾನ ಆಗ್ಬಿಡ್ತಾರೆ ಅಂತ ಹೊಟ್ಟೆವ್ರಿ ಪಡಬೇಡಿ, ನೀವು ಇನ್ನೂ ಮೇಲೆ ಹೋಗ್ತಾ ಇರ್ತೀರ, ಅವ್ರನ್ನೂ ನಿಮ್ಮ ಎತ್ತರಕ್ಕೆ ತರೋಕ್ಕೆ ಪ್ರಯತ್ನ ಮಾಡಿ. ಇದೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಈ ತಿಂಗಳು ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಹೈಪ್ ಅಂತ ಕೆಳಗಡೆ ಬರ್ತಾ ಇದ್ರೆ ಹೈಪ್ ಮಾಡಿ, ವಿಡಿಯೋ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಪ್ರಿಯ ವೀಕ್ಷಕರೇ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಮತ್ತೊಂದು ವಿಡಿಯೋ ಹಾಕಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.